ಧೂಳು ಬಿದ್ದಾಗಳೋದಕ್ಕೂ ಮನ್ಸಿಗೆ ನೋವಾದಾಗಳೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಷ್ಟು ದಡ್ಡೇನಮ್ಮ ಈ ನಿಮ್ಮಣ್ಣ. ಅದೇನಾಯ್ತು ಅಂತ ನಿಜ ಹೇಳಮ್ಮ. ಅದು ಸಮಂತಾ ಮೇಡಮ್ ಅವರು. ನೀನ್ ಯಾರೇ ನನ್ಗೆ ಊಟ ಬಡಿಸೋದಕ್ಕೆ? ನಿನ್ನಂತೋಳ್ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗತ್ತೆ. ಹೋಗೆ ದೂರ ನಿಂತ್ಕೋ. ನೀವ್ ಯಾಕೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಆ ಚಿನ್ನದ ನಾಣ್ಯ ಡಬ್ಬನ ನಿಮ್ ಕೈಗೆ ತಂದ್ಕೊಟ್ಟಿಲ್ಲ ಅಂತ ತಾನೆ? ಅಬ್ಬಾ ಮಾಡೋದನ್ನೆಲ್ಲ ಮಾಡಿ ಎಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತೀಯ. ನನ್ನ ಮತ್ತೆ ತಾರಕ್ ಮಧ್ಯೆ ತಂದಿಡ್ಬೇಕು ಅಂತ ತಾನೆ ನೀನ್ ಇಷ್ಟೆಲ್ಲ ಮಾಡಿದ್ದು. ಈಗ ನಿನಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಹೋಗು, ಇನ್ನ ಸ್ವಲ್ಪ ಹಾಲು ಮಿಕ್ಕಿದ್ರೆ ಅದಕ್ಕೆ ಬಾದಾಮ್ ಪುಡಿ ಹಾಕೊಂಡು ಹೊಟ್ಟೆ ತುಂಬ ಹೊಚ್ಚ ಕುಡಿ. ಇಂಥ ಇನ್ನೋಸೆಂಟ್ ಫೇಸ್ ಹಿಂದೆ ಇಷ್ಟು ಕೆಟ್ಟ ಫೇಸ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಚಿನ್ನದ ನಾಣ್ಯಗಳನ್ನ ಚಿಕ್ಕ ಯಜಮಾನ್ರಿಗೆ ತಗೊಂಡು ಹೋಗಿ ಅವರಿಬ್ಬರನ್ನ ದೂರ ಮಾಡಿದೆ ಅಂತ ತುಂಬಾನೇ ಬೈದ್ಬಿಟ್ರು ಅಣ್ಣ. ಯಾವತ್ತೂ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಟ್ರು ಅಣ್ಣ. ಇದೆಲ್ಲ ನಾನು ಬೇಕು ಅಂತ ಮಾಡ್ತೀನ ಅಣ್ಣ. ಅವರು ಆ ಪಾರ್ಸಲ್ನ ಯಾರಿಗೆ ಕೊಡು ಅಂತ ಹೇಳಿದ್ರು ಅವ್ರಿಗೆ ತಗೊಂಡು ಹೋಗಿ ಕೊಟ್ಟೆ. ಇದರಲ್ಲಿ ನನ್ನೇ ನನ್ನ ತಪ್ಪಿದೆ. ಯಾಕಣ್ಣ, ಯಾಕೆ ಯಾವಾಗ್ಲೂ ನನ್ ಮೇಲೆ ಈ ರೀತಿ ಆಪಾದನೆ ಬರುತ್ತೆ? ಅಲ್ಲ ಮಯೂರಿಮ್ಮ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಹಂಗೆ ಅವ್ರು ಏನೋ ಹೇಳಿದ್ರು ಅಂತ ನೀನ್ ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ಅಣ್ಣ, ನಾನ್ ತಪ್ಪು ಮಾಡಿದ್ರೆ ನಾನು ಎಷ್ಟು ಬೇಕಾದ್ರೂ ಬಯಸ್ಕೋತೀನಿ ಅಣ್ಣ. ಆದ್ರೆ ನಾನ್ ತಪ್ಪೇ ಮಾಡದೆ ಇರುವಾಗ ಏನಕ್ಕೆ ಅಣ್ಣ ಬಯಸ್ಕೋಬೇಕು? ಅದೇ ಅವ್ರ ಗುಣ ಕಣಮ್ಮ. 3 ಹೊತ್ತು ಚೆನ್ನಾಗಿ ತಿಂದ್ಬಿಟ್ಟು ಮಾಡಕ್ಕೇನು ಕೆಲಸ ಇಲ್ದೇ ಇರೋರೆ ಈ ತರ ಕಿತಾಪತಿಗಳೆಲ್ಲ ಮಾಡೋದು. ಅದಕ್ಕೆ ಚಿಕ್ಕ ಯಜಮಾನ್ರು ಇವ್ರಿಗೆ ಯಾರಿಗೂ ನಂಬೋದಿಲ್ಲ. ಅಲ್ಲ, ಚಿಕ್ಕ ಯಜಮಾನ್ರಿಗೆ ಸೋಲ್ಸೋದಕ್ಕೆ ಇನ್ನೊಬ್ರ ಜೊತೆ ಕೈ ಜೋಡಿಸಿ ಸಿಕ್ಕಾಕೊಂಡಾಗ ನಿನ್ ಜೀವಕ್ಕೆ ಅಪಾಯ ಆಯ್ತು, ಅದಕ್ಕೆ ಹಿಂಗೆಲ್ಲ ಮಾಡಿದ್ವಿ ಅಂತ ಹತ್ತು ಕರೆದು ಹೇಳಿದ್ರಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಸುಳ್ಳು. ನಿಜ ಹೇಳ್ಬೇಕು ಅಂದ್ರೆ ಆ ಚಿನ್ನದ ನಾಣ್ಯಗಳೆಲ್ಲ ಸಮಂತಮ್ಮವ್ರು ಸಿಕ್ಕಿರೋ ಲಂಚ. ಅದೇನಾದ್ರೂ ಡೈರೆಕ್ಟ್ ಆಗಿ ಅವ್ರ ಕೈಗೆ ಹೋಗ್ಬಿಟ್ಟಿದ್ರೆ ಇನ್ನು ದೌಲತ್ತಲ್ಲಿ ಮೆರೆದ್ಬಿಟ್ಟಿರೋರು. ಅದಕ್ಕೆ ಕಡಿವಾಣ ಹಾಕ್ಬಿಟ್ಟಲ್ಲ, ಅದಕ್ಕೆ ನಿನ್ ಮೇಲೆ ಕೋಪ ಅವ್ರಿಗೆ. ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ದಿದ್ರೆ ನನ್ನ ಪಾರ್ಸಲ್ನ ಇಸ್ಕೊತಾನೆ ಇರ್ಲಿಲ್ಲ ಅಣ್ಣ. ಹಂಗೂ ಇದು ನನ್ ಕೈಗೆ ಬೇಡ, ಚಿಕ್ಕ ಯಜಮಾನ್ರ ಕೈಗೆ ತಗೊಂಡು ಹೋಗಿ ಕೊಡಿ ಅಂತ ಅವ್ರಿಗೆ ಹೇಳ್ದೆ. ಆದ್ರೂ ಅದೇನೇನೋ ಹೇಳಿ ಅವ್ರ ಕೈಗೆ ನೀವೇ ಕೊಟ್ಬಿಡಿ ಅಂತ ಹೇಳಿ ಹೊರಟು ಹೋದ್ರು ಅಣ್ಣ. ಇಂಥ ಕೆಲ್ಸಕ್ಕೇನೆ ಒಳ್ಳೆಯವ್ರನ್ನ ಬಳಸ್ಕೊಳ್ಳೋದು. ಅದ್ರಲ್ಲೂ ನಿನ್ನಂತ ಮುಗ್ದೇ ಸಿಕ್ಬಿಟ್ರಂತೂ ತುಂಬಾ ಆಟ ಆಡ್ಬಿಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ನೀನ್ ಹೇಳ್ತಾ ಇರ್ತೀನಿ ಅಲ್ವಾ, ಈ ಕೆಟ್ಟ ಪ್ರಪಂಚದಲ್ಲಿ ಅತಿಯಾದ ಒಳ್ಳೆತನ ಇರಬಾರ್ದು ಅಂತ. ಅವ್ರ 4 ಕಲ್ಲು ಹೊಡೆದ್ರೆ ನೀನ್ 2 ಕಲ್ಲಾದ್ರೂ ಹೊಡಿಬೇಕು. ಅಣ್ಣ, ನನ್ಗೆ ಮೋಸ ವಂಚನೆ ಮಾಡಿ ಬದುಕೋದಿಕ್ ಬರಲ್ಲ ಅಣ್ಣ. ನಮ್ಮಪ್ಪ ಅಂತ ಬುದ್ಧಿ ಎಲ್ಲ ನನಗೆ ಹೇಳ್ಕೊಟ್ಟಿಲ್ಲ. ಅಂದ್ಮೇಲೆ ನೀನ್ ಅಂತವ್ರಿಂದ ದೂರ ಇರ್ಬೇಕು. ಈ ಹಂದಿ ಕೊಚ್ಚೆಲ್ ಒದ್ದಾಡ್ತಾ ಇದೆ ಅಂತ ಕನಿಕರಿಂದ ಮೇಲೆತ್ತು ತೊಳೆದು ಹೊರಗಡೆ ಬಿಟ್ರೆ ಅದು ಮತ್ತೆ ಹೋಗಿ ಕೊಚ್ಚೆಲೆ ಬೀಳುತ್ತಂತೆ. ಅಂತ ಜನಗಳಿವ್ರು. ಅದಕ್ಕೆ ಅವರಿಂದ ಸಾಧ್ಯವಾದಷ್ಟು ದೂರ ಇರಮ್ಮ ನೀನು. ಇಲ್ಲಾಂದ್ರೆ ಅವ್ರ ಮೈಗೆ ಮೆತ್ಕೊಂಡಿರೋ ಕೊಚ್ಚೆನ ನಮ್ಮ ಮೈಗೂ ಮೆತ್ ಬಿಡ್ತಾರೆ. ಅಲ್ಲ, ಅವ್ರು ಚಿಕ್ಕ ಯಜಮಾನ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ನನ್ನಂತ ದಡ್ಡನ್ಗೆ ಗೊತ್ತಾಯ್ತಾ ಇದೆ. ಇಂಥ ಬುದ್ಧಿವಂತರು ಗೊತ್ತಾಗ್ತಾ ಇಲ್ವಲ್ಲ, ಇದನ್ನೇ ಕರ್ಮ ಅನ್ನೋದು. ಅಣ್ಣ, ನೀವಿಷ್ಟೆಲ್ಲ ಹೇಳಿದ್ಮೇಲೆ ನನ್ಗೊಂದು ಅನುಮಾನ ಬರ್ತಿದೆ. ಅನುಮಾನನ? ಏನಮ್ಮ ಅದು? ಈಗ ಸಮಂತಾ ಮೇಡಮ್ ಅವರು ಏನಂತ ಆರೋಪ ಮಾಡ್ತಿದ್ದಾರೆ ಹೇಳಿ? ಅವ್ರಿಗೆ ತಗೊಂಡು ಹೋಗಿ ಕೊಡ್ದೆ ಚಿನ್ನದ ನಾಣ್ಯಗಳನ್ನ ಚಿಕ್ಕ ಯಜಮಾನ್ರಿಗೆ ತಗೊಂಡು ಹೋಗಿ ಕೊಟ್ಟೆ ಅಂತ ತಾನೆ? ಆದ್ರೆ ನನ್ಗೆ ಅದನ್ನ ಕೊಟ್ಟ ವ್ಯಕ್ತಿ ಸ್ಪಷ್ಟವಾಗಿ ಹೇಳಿದ್ರು ಅಣ್ಣ, ತಗೊಂಡು ಹೋಗಿ ಚಿಕ್ಕ ಯಜಮಾನ್ರಿಗೆ ಕೊಡಿ ಅಂತ. ಅಂದ್ರೆ ಇಲ್ಲಿ ಯಾರು ಹೇಳ್ತಿರೋದು ನಿಜ?
ಯಾರು ಹೇಳ್ತಿರೋದು ಸುಳ್ಳು? ಅಲ್ಲಮ್ಮ, ನೀನು ಇಷ್ಟು ಹೇಳಿದ್ಮೇಲೆ ನನಗೆ ಇನ್ನೂ ಒಂದು ಡೌಟ್ ಬರ್ತಾರೆ. ನೀನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ನಿನ್ನ ಫೋನ್ ನಂಬರ್ ಅವ್ರಿಗೆ ಹೆಂಗ್ ಸಿಕ್ತು? ಅದನ್ನ ಕೊಟ್ಟವ್ರು ಯಾರು? ನೀನೇ ಬಂದು ತಗೊಂಡೋಗಿ ಕೊಡ್ಬೇಕು ಅಂತ ಬಲವಂತ ಮಾಡಿದ್ಯಾಕೆ? ಇದನ್ನ ನೋಡ್ತಿದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾರೆ. ನೀನ್ ಯಾರಿಗಾದ್ರೂ ಫೋನ್ ನಂಬರ್ ಕೊಟ್ಟಿದ್ಯಾ? ನನಗಿಲ್ಲಿ ಯಾರನ್ನ ಪರಿಚಯ ಇದ್ದಾರೆ. ನನ್ನ ನಂಬರು ಈ ಮನೆಯವರಿಗೆ, ಅಪ್ಪಂಗೆ, ಅಜ್ಜಿಗೆ, ನನ್ನ ತಂಗಿಯರಿಗೆ, ಆಮೇಲೆ ವಿಜಿ ಅಕ್ಕನ ಹತ್ರ, ದೀಪಕ್ ಅಣ್ಣನ ಹತ್ರ ಮಾತ್ರ ಇರೋದು. ಅದು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅಂಥದ್ರಲ್ಲಿ ನನ್ನ ನಂಬರ್ಗೆ ಫೋನ್ ಮಾಡಿ ನೀವು ಮಯೂರಿ ತಾನೆ, ನೀವು ತಾರಕ್ ಅವ್ರ ಹೆಂಡತಿ ತಾನೆ ಅಂತೆಲ್ಲ ಕೇಳಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಅನುಮಾನ ಬರ್ತಿದೆ ಅಣ್ಣ. ಆ ಪಾರ್ಸಲು ಚಿಕ್ಕ ಯಜಮಾನ್ರದ್ದು ಸಮಂತಾ ಮೇಡಮ್ದು ಆಗಿದ್ದಿದ್ರೆ ಅವ್ರಿಗೆ ನೇರವಾಗಿ ಫೋನ್ ಮಾಡ್ಬೋದಾಗಿತ್ತು ಅಲ್ವಾ? ಆದ್ರೆ ಅವ್ರು ಏನಕ್ಕೆ ಮಾಡಿಲ್ಲ? ಇದನ್ನೆಲ್ಲ ನನ್ನಿಂದ ಏನಕ್ಕೆ ಮಾಡಿಸ್ಬೇಕಾಗಿತ್ತು? ಯಾಕೋ ಇವ್ರು ಮಾತಾಡ್ತಿರೋದು ನೋಡಿದ್ರೆ ಇದರಿಂದ ಅಮಿತಾ ಮೇಡಮ್ ಇರೋದನ್ನ ಕಂಡಿಡ್ಬಿಡ್ತಾರಾ ಅಂತ ಅನಿಸ್ತಿದೆ. ಮೊದಲು ಈ ವಿಷಯನ ಅಮಿತಾ ಮೇಡಮ್ಗೆ ಹೇಳಬೇಕು. ನೀನು ಹೇಳ್ತಾ ಇರೋದು ಕರೆಕ್ಟ್ ಕಣಮ್ಮ. ಯಾರು ನಿನಗೆ ಟಾರ್ಗೆಟ್ ಮಾಡೋರು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದ್ರೆ ಇದನ್ನೆಲ್ಲ ಮಾಡ್ತಾ ಇರೋರು ಯಾರು? ಈ ಸಮಂತಮ್ಮರು ಡೀಲ್ ಮಾಡಿದ್ರಲ್ಲ, ಆ ಕಂಪನಿಯವರೇ ಇರ್ಬೋದಾ? ಅಣ್ಣ, ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಹಾಗಿರುವಾಗ ಇಂಥ ಕೆಲಸಕ್ಕೆ ನನ್ನ ನೆನಗೆ ಬಳಸ್ಕೋತಾರೆ. ನೋಡಮ್ಮ, ಗೋಮಾತೆ ಹಾಲನ್ನೇ ಕಲಬೆರಕೆ ಮಾಡೋ ಕಚಡ ಜನಗಳಿರುವಾಗ ತಮ್ಮ ಕಾರ್ಯ ಸಾಧಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ನೋಡು, ಯಾವುದಕ್ಕೂ ಚಿಕ್ಕ ಯಜಮಾನ್ರ ಹತ್ರ ಇದೆಲ್ಲ ಹೇಳಿ ನೋಡು. ಅವ್ರಿಗೆ ಏನಾದರೂ ಗೊತ್ತಾಗುತ್ತಾ ತಿಳ್ಕೊ. ನಾನಂತೂ ಅಂತ ಕೆಲಸ ಮಾಡೋದಿಕ್ಕೆ ಹೋಗಲ್ಲ ಅಣ್ಣ. ಈಗಾಗಲೇ ಈ ವಿಷಯದಲ್ಲಿ ಆಗಿರೋ ರಾಧಾಂತಾನೆ ಸಾಕು. ಈ ಅನುಮಾನಗಳ ಬಗ್ಗೆ ನಾನೇನಾದ್ರೂ ಅವ್ರ ಹತ್ರ ಹೋಗಿ ಹೇಳಿದ್ರೆ ಮತ್ತೆ ಈ ಮನೆಯವ್ರ ವಿರುದ್ಧ ತಿರುಗಿ ಬೀಳ್ತಾರೆ.